ಊರಿನ ಕಡೆಗೆ ಪ್ರಯಾಣ. ಊರಿನ ವೆದರ್ ಹೆಂಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಫುಲ್ಲು ಮಳೆ. ಇಲ್ಲಿ ಊರ ಕಡೆ ಮಳೆ ಶುರು ಆಗಿಬಿಟ್ರೆ ಜಡಿ ಹಿಡ್ಬಿಡುತ್ತೆ ಅಂತಾರಲ್ಲ, ಆ ಥರ ಆಗಿರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದ್ರೂ ಬಿಸಿಲು ನೋಡ್ಬೋದು ನಾವು, ಆದರೆ ಊರ ಕಡೆ ಮಳೆ ಸ್ಟಾರ್ಟ್ ಆದರೆ ಬಿಸಿಲಿಲ್ಲ. ಅಲ್ಲಿ ವೆದರ್ ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಫುಲ್ ಕಂಪ್ಲೀಟ್ ವೆದರೇನೆ ಚೇಂಜ್ ಆಗಿ ಹೋಗ್ಬಿಡ್ತು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಶನಿವಾರ. ನಾನು ನನ್ನ ಮಗಳು ಬೆಳಗ್ಗೆ ಎದ್ಬಿಟ್ಟು ಮನೆ ನೋಡ್ಕೊಂಬರೋಣ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಏಕೆಂದರೆ ರಾತ್ರಿ ಬಂದಿದ್ದು ಲೇಟಾಗಿತ್ತು, ನೋಡೋಕ್ಕಾಗಿರಲಿಲ್ಲ. ಬೆಳಗ್ಗಿನ ಜಾವ ಆದರೂ ಎಷ್ಟೊತ್ತು, ಇದು 9-10 ಗಂಟೆ ಆಗಿದೆ. ಅಂತೂ ನೋಡಿ ವೆದರ್ ಯಾವ ಥರ ಇದೆ ಅಂತ. ಅಣಬೆ ಎಲ್ಲ ಬಿಟ್ಟಿತ್ತು, ಮತ್ತು ಅಣಬೆ ಗುಡುಗು ಅಂತ ಹೇಳ್ತಾರಲ್ಲ, ಅದು ಗುಡುಗು ಬಂದಾಗಲೇ ಬರುತ್ತೆ. ಅದೊಂಥರ ಅಮೇಝಿಂಗ್, ಅದು ಹೆಂಗೆ ಬಿಡುತ್ತೆ ಅದೆಲ್ಲ ಅಂತ. ಸುಮಾರು ಅಣಬೆ ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಇದೆಲ್ಲ ಕಿತ್ಕೊಂಬಂದಿದ್ರು. ಆದರೆ ನಾವು ಮನೇಲಿ ಚಿಕನ್ ಮಾಡಿದ್ವಲ್ಲ ಅಂತ ಹೇಳಿಬಿಟ್ಟು ಅಣಬೆ ಮಾಡಲಿಲ್ಲ ಅವತ್ತು. ಪ್ರಕೃತಿನೇ ಎಷ್ಟು ಅಮೇಝಿಂಗ್ ಅಲ್ವಾ. ಒಂದು ಗುಡುಗು ಬಂದಾಗ ಬರುತ್ತೆ, ಮತ್ತು ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು ಈ ಗುಡುಗು ಬಂದಾಗ ನಾಳೆ ಅಣಬೆ ಬಿಟ್ಟಿರುತ್ತೆ ಮತ್ತು ಅದೇ ಜಾಗದಲ್ಲಿ ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಒಂದು ವರ್ಷ ಪೂರ್ತಿ ಇರಲ್ಲ, ಆ ಗುಡುಗು ಬಂದಾಗ ಮಾತ್ರ ಅದು ಬರುತ್ತೆ ಅಂತ ಅಂದರೆ ಎಷ್ಟು ವಿಸ್ಮಯ ಅಂತ ಅನಿಸುತ್ತೆ. ಈ ವರ್ಷ ಗುಡುಗು ಬಂದು ನಾವು ಒಂದ್ಸತಿ ಅಣಬೆ ಕಿತ್ತ ಮೇಲೆ ಮತ್ತೆ ಮುಂದಿನ ವರ್ಷಕ್ಕೋಸ್ಕರ ಅಂತಲೇ ಕಾಯ್ಬೋದು. ಇದು ಎಷ್ಟು ವಿಸ್ಮಯ ಅನಿಸುತ್ತೆ. ಮತ್ತು ಯಾರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿದೆ, ಮತ್ತು ಯಾರೆಲ್ಲ ಅಣಬೆಲಿ ಏನೇನೆಲ್ಲ ರೆಸಿಪೀಸ್ ಮಾಡ್ತೀರಾ. ಮತ್ತು ಇದು ಬೇರಣ್ಬೆ, ಇದನ್ನು ಯಾರ್ಯಾರೆಲ್ಲ ನೋಡಿದ್ದೀರಾ, ಇದ್ರ ಎಕ್ಸ್ಪೀರಿಯನ್ಸ್ ಯಾರು ಮಾಡಿದ್ದೀರಾ. ಮಲೆನಾಡು ಕಡೆಯವ್ರಿಗೆ ಇದೆಲ್ಲ ಸಹಜ ಅಂತ ಅನಿಸುತ್ತೆ. ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ಮನೆಯದೊಂದು ಕ್ಲಿಮ್ಸ್ ಹಾಕಿದ್ದೆ. ಇದು ಪಿಲ್ಲರ್ ಅಂದರೆ ಪರ್ಗೋಲಾದು ಆಗಿರಲಿಲ್ಲ ಆವಾಗ, ಇನ್ನೂ ಪಿಲ್ಲರು. ಮತ್ತು ಇದು ಫಸ್ಟ್ ಫ್ಲೋರಿಗೆ ಹೋಗೋಕ್ಕೆ ಅಂತ ಇರುವಾಗ ಅಲ್ಲಿ ಸಿಮೆಂಟ್ ಎಲ್ಲ ಹಾಕಿದ್ರು. ಹಂಗಾಗಿ ಲಾಸ್ಟ್ ಟೈಮು ನಾನು ಮೇಲ್ಗಡೆ ಹೋಗಿಬಿಟ್ಟು ಫಸ್ಟ್ ಫ್ಲೋರಲ್ಲಿ ತೋರಿಸಿರಲಿಲ್ಲ. ಮತ್ತು ಇದು ಫಸ್ಟ್ ಫ್ಲೋರ್, ಇಲ್ಲೊಂದು ರೂಮ್ ಬರುತ್ತೆ ಮತ್ತು ವಾಶ್ರೂಮ್ ಬರುತ್ತೆ, ಅಷ್ಟೇ ಬೇಸಿಕ್ಕು. ಆವಾಗ್ಲೂ ಮಳೆ ಉದುರುತ್ತಾನೆ ಇತ್ತು. ವೆದರ್ ಮಾತ್ರ ಎಷ್ಟು ಚೆನ್ನಾಗಿತ್ತು, ತಂಪಾಗಿ. ಬೆಂಗಳೂರಿಂದ ಇಲ್ಲಿಗೆ ಬಂದರೆ ನಾವೇನೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಅಂತ ಅನಿಸುತ್ತೆ ಕೂರ್ಗಂತ ಅಂದರೆ, ವೀಕೆಂಡ್ ಅಂತ ಅಂದರೆ ಅಷ್ಟು ಜನ ಇಲ್ಲಿಗೆ ಬಂದು 2 ದಿನ ಸ್ಟೇ ಮಾಡಿ ಹೋಗೋಕ್ಕೆ ಇಷ್ಟಪಡೋದು. ಮತ್ತು ನೀವು ನೋಡ್ತಿರೋ ಥರ ಅದೊಂದು ಪಾರ್ಟಿ ಏರಿಯಾ ಬರುತ್ತೆ. ನಿಮ್ಮೂರು ಯಾವುದು ಅಂತ ಕೇಳಿದಾಗ ಕೂರ್ಗ್ ಅಂತ ಹೇಳಿದರೆ ಎಲ್ಲರೂ ಹೇಳೋದೆ ಸೂಪರ್ ಪ್ಲೇಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಹಂಗೆ ತುಂಬ ಜನ ಇಷ್ಟಪಟ್ಟು ನಿಮ್ಮ ಕಡೆ ಕಾಫಿ ನಮಗೆ ತುಂಬ ಇಷ್ಟ ಆಗುತ್ತೆ ತೊಗೊಬನ್ನಿ ಅಂತ ಹೇಳಿ ತರಿಸ್ಕೊಂಡಿರೋರು ಇದ್ದಾರೆ ಕಾಫಿ ಪೌಡರ್ನ. ಇಲ್ಲಿ ಅಷ್ಟು ಅಥೆಂಟಿಕ್ ಟೇಸ್ಟ್ ನಾವು ಬೇರೆದು ಏನೇ ಪ್ಯಾಕೆಟಲ್ಲಿ ಯೂಸ್ ಮಾಡಿದ್ರೂ ಆ ಅಥೆಂಟಿಕ್ ಟೇಸ್ಟ್, ಅದು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದವ್ರಿಗೇ ಗೊತ್ತಿರುತ್ತೆ ಆ ಟೇಸ್ಟು. ಸ್ಟ್ರಾಂಗ್ ಕಾಫಿ ಮತ್ತು ಫಿಲ್ಟರ್ ಕಾಫಿ ಕುಡಿಯೋರಿಗೇ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ. ನನಗೆ ಪರಿಚಯ ಇರೋರು ಅಥೆಂಟಿಕ್ ಕಾಫಿ ಟೇಸ್ಟೇ ಬೇಕು ಅಂತ ಹೇಳಿಬಿಟ್ಟು ಕಾಫಿ ಬೀನ್ಸ್ ರೋಸ್ಟ್ ಮಾಡಿಸ್ಕೊಂಡೋಗಿ ನಾನು ತೊಗೊಂಡೋಗಿ ಕೊಟ್ಟಿದ್ದೀನಿ. ಅದನ್ನು ಅವರು ಕಾಫಿ ಬ್ರ್ಯೂವರ್ ಯೂಸ್ ಮಾಡಿಕೊಂಡು ಕಾಫಿ ಕುಡಿಯೋರು ಇದ್ದಾರೆ. ಅವ್ರಿಗೆಲ್ಲ ತುಂಬಾ ಇಷ್ಟ. ಒಂದು ಸತಿ ಟ್ರೈ ಮಾಡಿದವ್ರು ಮಾತ್ರ ನಿಮ್ಮದು ಕಾಫಿ ತೋಟದ್ದೇ ಬೇಕು, ನಮಗೆ ಕಾಫಿ ಪೌಡರ್ ತಂದುಕೊಡಿ ಅಂತ ಕೇಳ್ತಾರೆ ತುಂಬಾ ಇಷ್ಟಪಟ್ಟು. ಶನಿವಾರ ಮನೆ ದೇವ್ರ ವಾರ ಅಂತ ನಮ್ಮ ಪಪ್ಪ ಬೆಳಗ್ಗೆನೇ ಪೂಜೆ ಮಾಡಿದ್ದಾರೆ. ನಮ್ಮಮ್ಮ ಬೆಳಗ್ಗೆನೇ ಚಿಕನ್ನು ಮತ್ತು ಕಡುಬು ಮಾಡೋಗಿದ್ರು. ವಿಡಿಯೋ ನೋಡಿದವ್ರಿಗೆ ಅನಿಸ್ಬೋದು ಇವ್ರು ಏನು ವಾರಕ್ಕೆ 3 ದಿನ ಚಿಕನ್ ಮಾಡ್ತಾಯಿರ್ತಾರೆ ಬೆಂಗಳೂರಲ್ಲಿ ಅಂತ. ಆದರೆ ಇಲ್ಲಿ ವೆದರ್ಗೆ ಚಿಕನ್ ತಿನ್ನೋದು ಸಹಜ. ನಾರ್ಮಲಾಗಿ ಯಾರ್ಯಾರು ಚಿಕನ್ ತಿಂತಾರೆ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಉಪ್ಪಿನಕಾಯಿ ಥರ ದಿನಕ್ಕೆ 2 ಪೀಸ್ ತಿನ್ನೋದಾಗಲಿ ದಿನ ತಿನ್ನೋದು ರೂಢಿ. ಮತ್ತು ನಾನ್ ವೆಜ್ ತಿನ್ನದೇ ಇರೋರು ಬರ್ಗರ್ ಆಗಿರ್ಬೋದು, ಮತ್ತು ಕೆಂಪು ಖಾರ ಮತ್ತು ಹಸಿರು ಮೆಣಸಿನ್ಕಾಯ್ದು ಬರ್ಗರ ಮಾಡ್ತೀವಲ್ಲ, ಅದನ್ನು ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ರೊಟ್ಟಿ 2 ಹೊತ್ತಾಗ್ಬೋದು ಅಥವಾ ಅದು 3 ಹೊತ್ತಾದರೂ ಆಗ್ಬೋದು. ರೊಟ್ಟಿ ಕಡುಬು ಅದೇ ತಿನ್ನೋದು ನಮ್ಮದು ಇಲ್ಲಿದು ಫುಡ್ ಕಲ್ಚರು. ಅದೇ ನಮಗೂ ಬಂದುಬಿಟ್ಟಿದೆ. ಬೆಂಗಳೂರು ವೆದರಿಗೆ 3 ದಿನ 4 ದಿನ ತಿಂದರೆ ಆಗಲ್ಲ, ಬಟ್ ಅಂತೂ ನಮಗೆ ಅದು ರೊಟೀನ್ ಆಗಿಬಿಟ್ಟಿರೋದ್ರಿಂದ ನಾವು ಮಾಡ್ಕೊಂಡು ತಿಂತೀವಿ. ಅಮ್ಮ ಬರೋ ತನಕ ನಾನು ಏನೂ ಕೆಲಸ ಮಾಡಿರಲಿಲ್ಲ. ಸುಮ್ಮನೆ ಹಂಗೆ ಲೇಸಿ ಡೇ ಅನ್ನೋ ಥರ ಕೂತ್ಕೊಂಡು ಸುಮ್ಮನೆ ಫೋನ್ ನೋಡಿಕೊಂಡು ಕೂತಿದ್ದೆ. ಆಮೇಲೆ ಅಮ್ಮ 12:30 ಹಂಗೆ ಬಂದರು ಸ್ಕೂಲಿಂದ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ. ಆಮೇಲೆ ಕೌದಿದು ಆರ್ಡರ್ಸ್ ಇತ್ತು ಸ್ವಲ್ಪ, ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಒಬ್ಬೊಬ್ರಿಗೆ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತಲ್ವ. ಇವ್ರು ಸ್ವಲ್ಪ ಬೇರೆ ಥರ ಹೇಳಿದರು. ಅದೆಲ್ಲ ಅಪ್ಕಮಿಂಗ್ ಕೌದಿ ಎಲ್ಲ ರೆಡಿ ಆಡಾದಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದರಲ್ಲಿ ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಇದು ಸ್ವಲ್ಪ ಬೇಸಿಕ್ ಏನು ಕರ್ಟನ್ಸ್ ಎಲ್ಲ ಕೊಟ್ಟಿದ್ರು. ಸೊ ಆ ಕರ್ಟನ್ಸಲ್ಲಿ ಬಟನ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ
ತೆಗಿಬೇಕಾಗಿತ್ತು ಸ್ಟಿಚ್ಚಿಂಗ್ ಕೊಡೋರಿಗೆ, ಅವ್ರಿಗೆ ಇದೆಲ್ಲ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಅಮ್ಮ ಸ್ವಲ್ಪ ಬೇಸಿಕ್ ಸ್ಟಿಚಿಂಗ್ಸ್ ಎಲ್ಲ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಇದೆಲ್ಲ ಗೊತ್ತಿರುತ್ತೆ. ಹಾಗಾಗಿ ನೀವೇ ನಿಧಾನ ಕಟ್ ಮಾಡ್ರಮ್ಮ ಅಂತ. ಏಕೆಂದರೆ ನೆಕ್ಸ್ಟ್ ಥ್ರೆಡ್ಡಲ್ಲಿ ಹೊಲಿಗೆ ಬಂದಾಗ ಅದು ತುದಿ ಎಲ್ಲ ಸ್ವಲ್ಪ ಸ್ಟ್ರೈಟ್ ಕಟ್ಟಿಂಗ್ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಅಮ್ಮನೇ ಕಟ್ ಮಾಡ್ತಾಯಿದ್ರು. ಮತ್ತು ಅದರಲ್ಲಿ ಸ್ವಲ್ಪ ಲೇಸು ಆ ಥರ ಎಲ್ಲ ಇತ್ತು, ಅದನ್ನೆಲ್ಲ ರಿಮೂವ್ ಮಾಡೋಣ ಅಂತ ಹೇಳಿಬಿಟ್ಟು ತಕ್ಕೊಂಡು ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ವಿ. ಹೌದಿ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ನಾನು ಪೋಸ್ಟ್ ಮಾಡಿದಾಗ್ಲಿಂದ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇದ್ದಾರೆ ನಂಬರ್ ಕೊಟ್ಟಾದಮೇಲೆ. ಎಷ್ಟು ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳಿದಾಗ ಖುಷಿ ಆಗ್ತಾ ಇರುತ್ತೆ. ಒಬ್ಬೊಬ್ಬರು ಕಾಲ್ ಮಾಡ್ತಾರೆ, ಒಂದು ನಮ್ಮ ಅತ್ತೆ ಸೀರೆ ಆಗಿರ್ಬೋದು, ಇದು ನಮ್ಮ ಅಮ್ಮನ ಸೀರೆ ಆಗಿರ್ಬೋದು, ಇದು ನಮ್ಮ ಮೆಮೊರೀಸ್ಗೆ ಬೇಕು ಅಂತ ಎಲ್ಲ. ಮತ್ತು ಒಬ್ಬೊಬ್ಬರು ಅಂದರೆ ಕರ್ಟನ್ಸ್ ಇದೆ, ಮತ್ತು ಮಕ್ಳದ್ದು ಡ್ರೆಸ್ ಇದೆ, ಅದು ಮೆಮೊರಿಯಾಗಿ ನಮ್ಮ ಹತ್ರನೇ ಉಳ್ಕೊಬೇಕು, ಅದರಲ್ಲಿ ಕೌದಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಕೇಳಿದ್ರೆ ಖುಷಿ ಆಗುತ್ತೆ. ಸುಮಾರು ಜನ ಫೋನ್ ಮಾಡ್ತಾರೆ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದೊಂಥರ ಯೂನೀಕ್ ಆಗಿದೆ, ನಾವು ನೋಡಿರಲಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ಯಾವತ್ತೋ ಒಂದಿನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ನಿಮ್ಮ ಫೀಡ್ಸೇ ಬಂತು, ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಮತ್ತು ಬೇರೆ ಬೇರೆ ಪ್ಲೇಸಸ್ಸಿಂದ ಬಂದು ನಾನು ತುಂಬ ದಿನದಿಂದ ಸೀರೆ ಇಟ್ಕೊಂಡಿದ್ದೀನಿ, ಇದೊಂದು ಸ್ಟಿಚ್ ಮಾಡಿಸ್ಕೊಡಮ್ಮ, ನನಗೆ ತುಂಬಾ ಆಸೆ ಇದೆ ಇದೊಂದು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಎಲ್ಲೆಲ್ಲ ಸಾಧ್ಯ ಇದೆ ಅಲ್ಲಿಂದ ಎಲ್ಲ ಕಳಿಸ್ಕೊಟ್ಟವ್ರಿಗೆಲ್ಲ ನಾನು ಸ್ಟಿಚ್ ಮಾಡಿಸ್ಕೊಡ್ತಿದ್ದೀನಿ. ಬಟ್ ಡಿಫ್ರೆಂಟ್ ಪ್ಲೇಸಸ್ಸಿಗೆ ಮೈಸೂರಿಂದ ಹಂಗೆಲ್ಲ ಕಾಲ್ ಮಾಡ್ತಾರೆ. ಬಟ್ ನಮ್ಗೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ಸ್ಟಿಚ್ ಮಾಡಿಸೋ ಅಷ್ಟು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾವಿಬ್ಬರು ವರ್ಕಿಂಗ್ ಇರೋದ್ರಿಂದ ನಾವೇನೇ ಇದ್ರ ಬಗ್ಗೆ ಎಲ್ಲ ನೋಡಬೇಕಂತ ಹೇಳಿದ್ರೆ ಸ್ಯಾಟರ್ಡೇ ಸಂಡೇ ಆ ಥರನೇ ನೋಡಬೇಕು. ಆಮೇಲೆ ತುಂಬ ಜನ ಕಳಿಸ್ಕೊಟ್ಟವ್ರು ಅಷ್ಟೇ, ಯಾರು ಪಾಪ ನನಗೆ ಈ ಥರ ಬೇಕು ಈ ಥರ ಬೇಕು ಹಿಂಗೆ ಸ್ಟಿಚ್ ಮಾಡಿಸ್ಬೇಕು ನೀವು ಅಂತ ಹೇಳೋದಿಲ್ಲ. ಕಳಿಸ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ, ನೀವು ಸ್ಟಿಚ್ ಮಾಡಿಸಿರೋದೆಲ್ಲ ನಾನು ವೀಡಿಯೋಸ್ ನೋಡಿದ್ದೀನಿ, ನಮಗೆ ತುಂಬಾ ಇಷ್ಟ ಆಗಿದೆ, ನಿಮಗೆ ಒಂದು ಐಡಿಯಾ ಇರುತ್ತೆ ನಮಗಿಂತ, ನೀವು ಹೆಂಗಾದರೂ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳಿ ಬಟ್ಟೆ ಕಳಿಸಿರ್ತಾರೆ. ಮತ್ತು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಲೂ ಇಲ್ಲ, ನೋಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ, ನನ್ನ ಹತ್ರ ಇಷ್ಟು ಬಟ್ಟೆ ಇದೆ ಅದು ಕಳಿಸ್ಕೊಡ್ತೀನಿ, ಆಮೇಲೆ ಹೇಳಿ ನೀವು ಎಷ್ಟಾಗತ್ತೆ ಅಂತಲೂ ಹೇಳಿ ಕಳಿಸ್ಕೊಡ್ತಾರೆ. ಇದು ಪ್ರೋಸೆಸ್ ಅಷ್ಟೇನು ಈಸಿ ಇಲ್ಲ, ಅಂದರೆ ಕಷ್ಟ ಅಂತ ಹೇಳಲ್ಲ. ಯಾಕೆ ಅಂದರೆ ನಾವು ಇಷ್ಟಪಟ್ಟೆ ಮಾಡ್ತಾ ಇದ್ದೀವಿ ಇದನ್ನು. ಅಂದರೆ ಫುಲ್ ಲಗೇಜ್ ಅದನ್ನು ಕಳಿಸ್ಬೇಕು, ಅದನ್ನು ತೊಗೊಬಂದು ಸ್ಟಿಚ್ ಮಾಡಿಸಿ ಮತ್ತೆ ರಿಟರ್ನ್ ಕಳಿಸೋದಿದೆ ಅಲ್ವಾ. ಹೆವಿ ಪ್ಯಾಕೇಜ್ ಆಗಿರೋದ್ರಿಂದ ಸ್ವಲ್ಪ ಎತ್ತಾಡಬೇಕು ಅಂತ ಅಂದರೆ ಇಲ್ಲ. ಯಾಕೆ ಅಂದರೆ ನಾವು ಬೆಂಗಳೂರಲ್ಲಿರೋದು ಸೆಕೆಂಡ್ ಫ್ಲೋರ್ ಮನೆ, ಯಾರು ತಂದು ಕೊಟ್ಟಾಗ ನಾವು ಮತ್ತೆ ಸೆಕೆಂಡ್ ಫ್ಲೋರ್ ತೊಗೊಂಡೋಗ್ಬೇಕು, ಮತ್ತು ಊರಿಗೆ ಬರ್ಬೇಕಾದ್ರೆ ಅದನ್ನು ಕೆಳಗಡೆ ಎಲ್ಲ ಇಳಿಸ್ಕೋಬೇಕು ಅಂತ ಎಲ್ಲ. ಆದರೆ ಆ ಟೈಮಲ್ಲಿ ಸ್ವಲ್ಪ ಅದೆಲ್ಲ ಹೆವಿ ಅಂತ ಅನಿಸುತ್ತೆ. ಸ್ಟಿಚ್ ಮಾಡಿಸಿದ್ರೆ ತುಂಬ ಹೆವಿ ಇರಲ್ಲ, ಯಾಕೆಂದರೆ ಎಕ್ಸ್ಟ್ರಾ ಸೀರೆ ಬಿಟ್ಟು ಎಕ್ಸ್ಟ್ರಾ ಅದರ್ ಟಿ ಶರ್ಟ್ಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು ಅಂಥದ್ದೆಲ್ಲ ಕೊಟ್ಟಾಗ ಹೆವಿ ಇರುತ್ತೆ. ಮತ್ತು ಅದನ್ನು ಸ್ವಲ್ಪ ನಾವು ರಿಮೂವ್ ಮಾಡಿಕೊಂಡು ಬೇಡ್ದಿರೋದೆಲ್ಲ ಅದನ್ನು ಒಂದು ಲೆವೆಲ್ಲಿಗೆ ತಗೊಂಡು ಸೇಮ್ ಸೈಜ್ ಮಾಡಿಕೊಂಡು ಮಾಡುವಾಗ ಅದು ಸ್ಟಿಚ್ ಮಾಡಿಸಿದ್ಮೇಲೆ ಏನು ತುಂಬಾ ಹೆವಿ ಅನ್ನೋ ಥರ ಫೀಲ್ ಆಗಲ್ಲ. ಇವಾಗ ಕರೆಂಟ್ಲಿ ನಾವು ಸಿಂಗಲ್, ಡಬಲ್ ಮತ್ತು 1.5 ಸೈಜ್ ತನಕ ಮಾಡಿದ್ದೀವಿ. ಯಾಕೆ ಅಂದರೆ ಇದೆಲ್ಲ ಕೊಟ್ಟಿರೋದೇ ಐಡಿಯಾಸ್ ಅಂತ ಹೇಳಿಬಿಡ್ಬೋದು. ಅಂದರೆ ನಮ್ಮದು ಮನೆ ದೊಡ್ಡದಿದೆ, 1.5 ಸೈಜ್ ಮಾಡ್ಬೋದಾ ಅಂತ ಕೇಳಿದಾಗ ಓಕೆ ಟ್ರೈ ಮಾಡೋಣ ಅಂತ. ಅದೇ ಥರ ಒಬ್ಬೊಬ್ಬರು ಹೇಳ್ತಾರೆ ಈ ಥರ ಮಾಡ್ಬೋದಲ್ವಾ ಅಂತ ಐಡಿಯಾಸ್ ಕೊಟ್ಟಾಗ ನಾವು ಒಂದೇ ಪ್ಯಾಟ್ರನ್ ಫಾಲೋ ಮಾಡ್ತಾ ಇದ್ದಾಗಿಂದ ಓಕೆ ಈ ಥರ ಡಿಫ್ರೆಂಟಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಅನಿಸಿದೆ. ಆಮೇಲೆ ನಮ್ಮ ತಲೆಯಲ್ಲೂ ಸುಮಾರು ಐಡಿಯಾಸ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ, ಜನಕ್ಕೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ. ಏಕೆ ಅಂತಂದರೆ ಈ ನಮ್ಮ ಹಿಂದಿನ ಕಲ್ಚರ್ನ ಇಷ್ಟು ಜನ ಇಷ್ಟಪಡ್ತಾರೆ ಅನ್ನೋ ಐಡಿಯಾನೇ ನಮಗಿರಲಿಲ್ಲ. ಒಂದು ರೀಲ್ಸಾಗಿ ಶೇರ್ ಮಾಡಿದ್ನ ಎಷ್ಟು ಜನ ನೋಡ್ತಾರೆ ಮತ್ತು ಅದಕ್ಕೆ ಇದುವರೆಗೂ ಕಮೆಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತು ನಮ್ಮ ಮನೇಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ನಾನು ಇಲ್ಲಿ ತೊಗೊಬಂದು ಕೊಟ್ಟಮೇಲೆ ಪ್ರತಿಯೊಂದಿಗೂ ನಾವು ಕಲರ್ ಕಾಂಬಿನೇಷನ್ ಮಾಡಿಕೊಡ್ಬೇಕು, ಅವ್ರಿಗೆ ಆಚೆ ಹಾಕೋಕ್ಕೆ ಯಾವ ಥರ ಮೆಟೀರಿಯಲ್ ಸ್ಯಾರಿ ಬೇಕು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿ ಕೊಡಬೇಕು. ನೋಡಿ ನಾನು ಡಿಫ್ರೆಂಟ್ ಅಂತ ಹೇಳ್ತಾ ಇರಬೇಕಾದ್ರೇ ಇದು ನನಗೆ ಕಳಿಸಿದ್ದಾರೆ, ಅವರು ರಿಟೈರ್ಡ್ ಎಂಪ್ಲಾಯಿ, ಅವ್ರ ಅತ್ತೆ ಹಾಕಿದಂತೆ ಇದು ವಂದೇ ಮಾತರಂ ಅಂತ, ವಂದೇ ಮಾತರಂ ಜೈ ಅಂತ ಹಾಕಿ ಒಂದು ಫ್ಲವರ್ಸ್ ಥರ
ಇದು ಬೊಕ್ಕೆ ಥರ ಹಾಕಿದ್ದಾರೆ. ಇದನ್ನು ಹೆಂಗಾರು ಅವರು ಪ್ರಿಸರ್ವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನು ನೆಕ್ಸ್ಟ್ ಹೆಂಗೆ ಬಂತು ಅಂತ ಹಾಕ್ತೀನಿ. ಇದಕ್ಕೊಂದು ಅಂದರೆ ಇದು ತುಂಬಾ ಅರ್ಧೋಗ್ಬಿಟ್ಟಿತ್ತು. ಅದನ್ನು ಯಾವ ಥರ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿ ಯಾವ ಥರ ಅದನ್ನು ಪ್ರಿಸರ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದು ಐಡಿಯಾ ಮಾಡಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬಂದಿದೆ, ಅದು ಎಕ್ಸಿಕ್ಯೂಟ್ ಹೇಗಾಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ. ಮಕ್ಕಳು ತಿನ್ನಕ್ಕೆ ಶುರು ಮಾಡಿದ್ರೆ 1 ಗಂಟೆ ತಿಂದ್ಬಿಡ್ತಾರೆ. ಅದಕ್ಕೆ ಬೇಗ ತಿನ್ನಲಿ ಅಟ್ಲೀಸ್ಟ್ ನಾನು ತಿನ್ಸಿದ್ರೆ ಅಂತ ಹೇಳಿಬಿಟ್ಟು ಬೇಗ ತಿನ್ನಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ವಿ. ಮತ್ತು ಒಂದು ರೌಂಡ್ ಒಂದು 3-4 ಜನದ್ದೆಲ್ಲ ಸ್ಟಿಚ್ಚಿಂಗಿಗೆ ಕಳಿಸಿದ್ವಿ. ಆಮೇಲೆ ಇನ್ನೊಂದು ರೌಂಡು ಇದರಲ್ಲಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಅಂದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕಾಗಿತ್ತು. ಅಂದರೆ ಇದರಲ್ಲಿ 1.5 ಸೈಜ್ದು ಎಲ್ಲ ಇತ್ತು. ಮತ್ತು ಅವ್ರು ತುಂಬಾ ಸ್ಯಾರೀಸ್ ಕೊಟ್ಟಿದ್ದರು. ಅದೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಎಷ್ಟು ಸ್ಯಾರೀಸ್ ಕೊಟ್ಟಿದ್ರು ಏನು ಅಂತೆಲ್ಲ ಡೀಟೇಲು. ಆಮೇಲೆ ಅದನ್ನೆಲ್ಲ ಕಲರ್ ಕಾಂಬಿನೇಷನ್ ಮಾಡಬೇಕಾಗಿತ್ತಲ್ಲ, ಅದೆಲ್ಲ ನಾನು ಅಮ್ಮ ಕೂತ್ಕೊಂಡು ಒಂದೊಂದು ಕಲರು ಹಾಕ್ಕೊಂಡು, ಮತ್ತು ಕಲರ್ ಕಾಂಬಿನೇಷನ್ ಬಂದಮೇಲೂ ಅದರಲ್ಲಿ ಯಾವ್ಯಾವ ಸೀರೆನ ಸ್ವಲ್ಪ ಹಾಕ್ಬೋದು ಅಂದರೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ, ಅದನ್ನೆಲ್ಲ ಹಾಕಬೇಕು. ಮತ್ತು ಅದನ್ನೆಲ್ಲ ನೋಡಿ ನಾವು ಕಾಂಬಿನೇಷನ್ ಮಾಡಿ ಅವ್ರಿಗೆ ಕೊಡಬೇಕು ಸ್ಟಿಚ್ಚಿಂಗಿಗೆ. ಹಂಗಾಗಿ ಅದನ್ನೆಲ್ಲ ಒಂದು ರೌಂಡ್ ಮಾಡ್ಕೊಂಬಿಡೋಣ. ನಾನು ಮತ್ತೆ ಹೊರಟ ಮೇಲೆ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ನೋಡ್ರಮ್ಮ ಅಂತೇಳಿ ನಾನೆಲ್ಲ ಕಲರ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಯಾವ್ಯಾವ ಕಾಂಬಿನೇಷನ್ ಮಾಡೋದು ಅಂತ. ಫಸ್ಟು ಬ್ಲೂ ಆ್ಯಂಡ್ ಗ್ರೀನ್ ಅದರಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಅಂದರೆ ಬ್ಲೂ ಎಲ್ಲ ಒಂದು ಮತ್ತು ಗ್ರೀನ್ ಎಲ್ಲ ಒಂದು ಅಂತ. ಆಮೇಲೆ ಮತ್ತು ಬ್ಲೂ ಗ್ರೀನ್ ಅಂತಂದರೆ ಸ್ವಲ್ಪ ಸಿಮಿಲರೇ ಆಗುತ್ತೆ. ಮತ್ತು ಸ್ವಲ್ಪ ಮೆರೂನಲ್ಲಿ ಮಾಡೋಣ ಅಂತ ಒಂದು ಕಾಂಬಿನೇಷನ್ ಮರೂನ್ಸ್ ಸ್ಯಾರೀಸು ಎಲ್ಲ ಎತ್ತಿಟ್ಟಿದ್ದೀವಿ. ನೋಡೋಣ ಅದು ಬಂದಮೇಲೆ ಸ್ಟಿಚ್ಚಾಗಿ ಬಂದಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ ನಾನು ಹೆಂಗೆ ಬಂದಿದೆ ಅಂತ. ಮತ್ತು ನಮ್ಮ ಪಪ್ಪ ಸ್ವಲ್ಪ ಊರಿಗೆಲ್ಲ ಹೋಗಿ ಬಂದು ಎಲ್ಲ ಅವರು ಲೇಟಾಗಿತ್ತು. ಸೊ ಹಂಗಾಗಿ ಅವ್ರು ಲೇಟಾಗಿ ಊಟ ಮಾಡ್ತಾಯಿದ್ರು. ಮತ್ತು ಊರಿಗೆ ಬಂದಮೇಲೆ ಆಚೆ ಓಡಾಡೋದೇ ಇಲ್ಲ ಅಲ್ವಾ, ಹಂಗಾಗಿ ಬೇಗ ಹಸಿವೆ ಆಗೋದಿಲ್ಲ ನನಗಂತೂ. ಮತ್ತಿದೆಲ್ಲ ಸಾರ್ಟ್ ಮಾಡಿ ನಾವು ಎತ್ತಿಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಮತ್ತು ಮಕ್ಕಳೆಲ್ಲ ಎದ್ದರು. ಮಕ್ಕಳೆಲ್ಲ ಹಾಲು ಕುಡಿದು ಆಮೇಲೆ ನಾವು ಕಾಫಿ ಕುಡಿದು ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ನಾಳೆ ಹೊರಡಬೇಕಲ್ಲ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಅವರು ಬೆಂಗಳೂರಿಗೆ ಹೋಗಿದ್ರು. ನನ್ನ ತಂಗಿ ಪಾಪುನ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಹಂಗಾಗಿ ನಮ್ಮಮ್ಮಂಗೆ 2 ಡೇಸ್ 3 ಡೇಸ್ ಆಗಿತ್ತು ಅವ್ರು ಹೋಗಿ. ಹಂಗಾಗಿ ನಮ್ಮಮ್ಮಂಗಂತೂ ಫುಲ್ ಬೇಜಾರಾಗ್ತಿತ್ತು. ಏಕೆಂದರೆ ನಾನು ಇರ್ತಿದ್ವಿ, ಇಲ್ಲಾಂದರೆ ನನ್ನ ತಂಗಿ ಅವ್ರು ಇರ್ತಿದ್ರು. ಮಕ್ಕಳು ಮತ್ತು ರಜದಲ್ಲಿ 2 ತಿಂಗಳು ಇದ್ರಲ್ಲ, ಅವರಿಗಂತೂ ಅಯ್ಯೋ ಹಿಂಗಪ್ಪ ಇರೋದು ಬೇಜಾರಾಗ್ತಿತ್ತು ಅಂತಿತ್ತು. ಬಟ್ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದವರಿಗೆ ತುಂಬಾ ಖುಷಿ ಆಯಿತು. ಆಮೇಲೆ ರಾತ್ರಿಗೆ ಅಮ್ಮ ಕಳಲೆ ಪಲ್ಯ ಮಾಡಿದರು. ಪಪ್ಪ ಕಳಲೆ ತಂದು ಅದನ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಟಿದ್ರು ಆಲ್ರೆಡಿ. ನಾನು ಇನ್ನೂ ಬರ್ತಿದ್ದೀನಿ ಅಂತ, ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ಸಿಕ್ಕಿರಲಿಲ್ಲ ಮಾಡಬೇಕು ಅಂತ ಹೇಳಿದ್ಮೇಲೆ, ನಾನು ಹೋದ್ಮೇಲೆ ಸಿಕ್ಕಿತ್ತು ಕಳಲೆ. ಹಾಗಾಗಿ ನಮ್ಮಮ್ಮ ಅಯ್ಯೋ ನಾನು ತಿಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರು. ಕರೆಕ್ಟಾಗಿ ನಾವು ಬರೋದಕ್ಕೂ ಕಳಲೆ ಸಿಕ್ಕಿತ್ತು. ಟೇಸ್ಟ್ ಮಾತ್ರ ನನಗೆ ತುಂಬಾ ಇಷ್ಟ. ಯಾರೆಲ್ಲ ಯಾವ್ಯಾವ ಥರ ಮಾಡ್ತೀರಾ ಅಂತ ನಾನು ಇದ್ರ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಯಾವ್ಯಾವ ಥರ ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ತೀರಾ ಅಂತ ಹೇಳಿ ನೋಡೋಣ. ನಾವು ಇದಕ್ಕೆ ಹುರುಳಿಕಾಳು ಮತ್ತು ಉರಿಟ್ ಅಂತ ಮಾಡ್ಕೋತೀವಿ. ಅದಕ್ಕೆ ನಾವು ಹುಚ್ಚೆಳ್ಳು ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಪುಡಿನ ಇದಕ್ಕೆ ಹಾಕಿ ಮಾಡ್ತೀವಿ. ಹಾಗಾಗಿ ಯಾರೆಲ್ಲ ಕಳಲೆ ಮಾಡ್ತೀರಾ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್. ಖುಷಿಯಾಗಿರಿ, ನಗ್ನಗ್ತಾ ಇರಿ.